ಮಹಿಳೆಯರಿಗೆ ಕಪ್ಪು ಕೂದಲೇ ಸುಂದರ. ಡ್ರೆಸ್ ಕೋಡ್ಗೆ ತಕ್ಕಂತೆ ಹೇರ್ ಸ್ಟೈಲ್ ಕೂಡ ಬದಲಾಗಬೇಕು. ಹೀಗಾಗಿ ಮಹಿಳೆಯರು ಡಿಫ್ರೆಂಟ್ ಆದ ಹೇರ್ ಸ್ಟೈಲನ್ನು ಪ್ರಯೋಗ ಮಾಡ್ತಲೇ ಇರ್ತಾರೆ. ಡಿಫ್ರೆಂಟ್ ಆಗಿ ಕಾಣಬೇಕು ಅನ್ನೋರಿಗೆ ಇಲ್ಲಿದೆ ಹೇರ್ ಸ್ಟೈಲ್ಸ್. ಹೇರ್ ಸ್ಟೈಲ್ಗಳನ್ನ ಮದುವೆಗಳಿಗೆ, ಬರ್ತ್ಡೇಗಳಿಗೆ, ಯಾವುದೇ ಫಂಕ್ಷನ್ಗಳಿಗೆ ಹಾಕೊಂಡು ಹೋಗೋಕ್ಕೂ ಇಷ್ಟಪಡ್ತಾರೆ. ಆ ರೀತಿ ನಾನು 2 ಟೈಪ್ಸ್ ಹೇರ್ ಸ್ಟೈಲ್ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಇವರೀಗ ಅನಾರ್ಕಲಿ ಡ್ರೆಸ್ ಹಾಕಿದ್ದಾರೆ. ಈ ಡ್ರೆಸ್ಗೆ ಯಾವ ಹೇರ್ ಸ್ಟೈಲ್ ಮ್ಯಾಚ್ ಆಗುತ್ತೆ ಅಂತ ನಾನು ನಿಮಗೆ ಹಾಕಿ ತೋರಿಸ್ತೀನಿ. ಇದು ಸ್ಯಾರಿಗೆ ಮತ್ತು ಲೆಹಂಗಾಗೆ ಎಲ್ಲ ಮ್ಯಾಚ್ ಆಗುತ್ತೆ ಈ ಹೇರ್ ಸ್ಟೈಲ್. ಫೋರ್ಹೆಡ್ ಜಾಸ್ತಿ ಇದ್ದರೆ ಫೋರ್ಹೆಡ್ ಕವರ್ ಮಾಡಬೇಕಂದ್ರೆ ಸ್ವಲ್ಪ ಮುಂದೆ ಸೈಡ್ ತೊಗೋಬೇಕು ಹೇರ್. ಫಸ್ಟ್ ಇಲ್ಲಿ ಪಾರ್ಟಿಷನ್ ಮಾಡ್ಕೊಬೇಕು. ಈ ಥರ 2 ಸೈಡ್ ಪಾರ್ಟಿಷನ್ ಮಾಡ್ಕೊಬೇಕು. ಈ ಥರ ಹೇರ್ ಬನ್ ಎಲ್ಲ ಮಾರ್ಕೆಟಲ್ಲೂ ಸಿಗುತ್ತೆ. ಈ ಥರ ತೊಗೊಂಡು ನಿಮ್ಮ ಮನೇಲೇ ಬಫ್ ಮಾಡ್ಕೋಬೋದು. ತುಂಬ ಹೈಟ್ ಇರೋರಾದರೆ ತುಂಬ ಮೇಲ್ ಮಾಡಬಾರ್ದು, ಸ್ವಲ್ಪ ಕೆಳಗಡೆ ಮಾಡಬೇಕು. ಪಾರ್ಟಿಷನ್ ಮಾಡಿರ್ತೀವಲ್ಲ, ಹೇರ್ ತೊಗೊಂಡು ಬನ್ನಿರುತ್ತಲ್ಲ ಹೀಗಿಟ್ಟಿರ್ತೀವಲ್ಲ, ಇದು ಜೊತೆಗೆ ಹಿಂಗೆ ಕವರ್ ಮಾಡಬೇಕು. ಲೆಫ್ಟಲ್ಲಿ ಯಾವ ಥರ ಅರ್ಧ ಪಾರ್ಟಿಷನ್ ಮಾಡ್ಕೊಂಡಿದ್ದೀವೋ ರೈಟು ಅದೇ ಥರನೇ ಅಷ್ಟೇ ತೊಗೋಬೇಕು. ಈಗ ರೈಟ್ ಸೈಡ್ ಇಷ್ಟು ಮುಂದೆ ಬಿಟ್ಟಿದ್ದೀನಿ, ಇದು ಫೋರ್ಹೆಡ್ ಕವರ್ ಆಗುತ್ತೆ, ನೀಟಾಗಿ ಕಾಣಿಸುತ್ತೆ ಅಂತ. ಲೆಫ್ಟಲ್ಲಿ ಸ್ವಲ್ಪ ಬಿಟ್ಟಿದ್ದೀನಿ. ಫ್ರಂಟಲ್ಲಿ ಯಾವ ರೀತಿ ಮಾಡಿದೆ ಅಂತ ನೀವು ನೋಡಿದ್ರೆ, ಈಗ ಬ್ಯಾಕ್ ಸೈಡ್ ಯಾವ ಥರ ಹಾಕ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ. ಎಲ್ಲ ಹೇರನ್ನು ಈ ಥರ ಇಟ್ಕೊಂಡು ಕ್ರಾಸಾಗಿ ತೊಗೋಬೇಕು. ಇದನ್ನ ಫುಲ್ ಹೈ ಪೋನಿ ಥರ ಮಾಡಿ ಈ ಥರ ರೋಲ್ ಮಾಡಬೇಕು. ಈ ರೀತಿ ನಾವು ಟೈಟಾಗಿ ಎಲ್ಲ ಕಡೆ ಪಿನ್ ಹಾಕ್ಕೋಬೇಕು. ಪುಡಿ ಕೂದಲು ಇರೋದ್ರಿಂದ ಬಿಚ್ಚೋಗ್ಬಿಡುತ್ತೆ ಅದು. ಪಿನ್ಗಳಿಂದ ನಾವು ಟೈಟಾಗಿ ಹಾಕಿದ್ಮೇಲೆ ಈ ಥರ ಫ್ಯಾನ್ಸಿದ್ದು ಫ್ಲವರ್ ಸಿಗುತ್ತೆ. ನಾವು ಯಾವ್ದು ಮ್ಯಾಚ್ ಆಗುತ್ತೆ, ನಮಗೆ ಯಾವ ಡ್ರೆಸ್ ಕಲರ್ ಆಗುತ್ತೆ ಅದು ನೋಡ್ಕೊಂಡು ನಾವು ಈ ಥರ ಹಿಂಗೆ ಟೈಟಾಗಿ ಹಾಕ್ಕೊಳ್ಬೇಕು. ಇದು ಕೂಡ ಪಿನ್ನಿಂದ ಟೈಟಾಗಿ ಹಾಕ್ಕೋಬೇಕು. ಫಿಕ್ಸ್ ಮಾಡಿದ್ಮೇಲೆ ಈ ಥರ ಫ್ಲವರ್ ಸಿಗುತ್ತೆ. ನಾವು ಯಾವ ಡ್ರೆಸ್ ಹಾಕ್ಕೊಂಡಿರ್ತೀವಿ, ಯಾವ ಸ್ಯಾರಿ ಹಾಕ್ಕೊಂಡಿರ್ತೀವಿ, ಆ ಕಾಂಟ್ರಾಸ್ಟ್ ಆದರೂ ಹಾಕ್ಕೋಬೋದು, ಇಲ್ಲ ಮ್ಯಾಚಿಂಗ್ ಆದರೂ ಹಾಕ್ಕೊಳ್ಬೋದು. ಸಿಂಪಲ್ ಹೇರ್ ಸ್ಟೈಲ್ ಮಾಡ್ಕೊಂಡು ಡೆಕೋರೇಷನ್ ಗ್ರ್ಯಾಂಡಾಗಿ ಮಾಡಿಕೊಂಡ್ರೆ ಲುಕ್ ಆಗಿರುತ್ತೆ. ಈ ಕಂಪ್ಲೀಟ್ ಆಗಿದೆ ಹೇರ್ ಸ್ಟೈಲು. ನೋಡಿರಿ ಯಾವ ರೀತಿ ಮಾಡೋದು ಅಂತ. ಹೇರ್ ಸ್ಟೈಲ್ ನಿಮ್ಗೆ ಇಷ್ಟ ಆಗಿದ್ದರೆ ಪಾರ್ಟಿಗಳಿಗೆ, ಇಲ್ಲ ಮದುವೆಗಳಿಗೆ, ರಿಸೆಪ್ಷನ್ಗೆ ಹಾಕ್ಕೊಂಡೋದ್ರೆ ಇದು ಅನಾರ್ಕಲಿ ಮೇಲೆ ತುಂಬ ಚೆನ್ನಾಗಿರುತ್ತೆ. ಇವರು ಸ್ಯಾರಿ ಹಾಕಿದ್ದಾರೆ. ಇದಕ್ಕೆ ಯಾವ ರೀತಿ ಡಿಫ್ರೆಂಟ್ ಆಗಿರೋ ಹೇರ್ ಸ್ಟೈಲ್ ಹಾಕೊಳ್ಳೋದು ಅಂತ ತೋರಿಸ್ತಾರೆ. ತುಂಬ ತಿಕ್ಕಾಗಿದೆ ಹೇರು. ರೌಂಡ್ ಪೆಟಲ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ತಿಕ್ಕಾಗಿದೆ, ಹೇರ್ ಜಾಸ್ತಿ ಇದೆಯಲ್ಲ, ಅದರಿಂದ ಫುಲ್ ಪೆಟಲ್ಸ್ ಹಾಕೋಣ. ಈ ಥರ 2 ರೀತಿ ಪಾರ್ಟಿಷನ್ ಮಾಡ್ಕೋಬೇಕು. ಇವರು ಕೂಡ ಇದೇ ಥರ ಬಫ್ನ ಇಡ್ತಾ ಇದ್ದೀನಿ. ಹಾಗೆ ಬಫ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಅದಕ್ಕೆ ಈ ಥರ ಇದ್ದರೆ ಈಸಿಯಾಗಿ ಇರುತ್ತೆ ನಿಮಗೆ. ಈ ಪಾರ್ಟಿಷನ್ ಮಾಡಿರ್ತೀವಲ್ಲ, ಈ ಹೇರ್ ತೊಗೊಳ್ಬೇಕು ಫುಲ್ಲು ಮೇಲೆ, ಈ ರೀತಿಯೇ ಹಾಕ್ಕೊಳ್ಬೇಕು. 2 ಸೈಡ್ ಪಾರ್ಟಿಷನ್ ಮಾಡಿರೋದನ್ನ ತೊಗೊಂಡು ಹೇರ್ ಬಫ್ ಮಾಡಾಯಿತು. ಇವಾಗ ನಿಮಗೆ ಪೆಟಲ್ಸ್ ಹಾಕೋದ್ರನ್ನ ಹೇಳ್ಕೊಡ್ತೀನಿ. ಫುಲ್ ಎಲ್ಲ ಎತ್ಕೊಂಡು ರಬ್ಬರ್ ಬ್ಯಾಂಡ್ ಹಾಕಬೇಕು. ಲೂಸ್ ಆದರೆ ಡೌನ್ ಬಂದ್ಬಿಡುತ್ತೆ ಅದು. ಪೆಟಲ್ಸ್ ಎಲ್ಲ ಗಟ್ಟಿಯಾಗಿ ಹಾಕಬೇಕು. ಇದು ಸ್ವಲ್ಪ ದಪ್ಪ ಇರೋದ್ರಿಂದ ಸ್ವಲ್ಪ ಕಷ್ಟ. ಈ ಥರ ಸ್ವಲ್ಪ ಪಾರ್ಟಿಷನ್ ಮಾಡ್ಕೊಂಡು ಈ ಥರ ರೋಲ್ ಮಾಡ್ತಾ ಹೋಗಬೇಕು. ಈ ಥರನೇ ರೋಲ್ ಮಾಡ್ಕೊಂಡು ಬರಬೇಕು. ಪೂರ್ತಿ ಕೂದಲನ್ನ ಈ ರೀತಿ ರೋಲ್ ಮಾಡಿ ಈ ಥರ ರೋಲ್ ಮಾಡ್ತಾ ಹಾಕಬೇಕು. ಈ ಥರ 3 ಪಾರ್ಟಿಷನ್ ಮಾಡ್ಕೊಂಡು ರೋಲ್ ಮಾಡಿದ್ದೀನಿ. ಫ್ಲವರ್ ಥರ ಕಾಣಿಸ್ತಾ ಇದೆ. ಈಗ ತುಂಬ ತಿಕ್ಕಾಗಿರೋದ್ರಿಂದ ಫುಲ್ ಪೆಟಲ್ಸ್ ಹಾಕಿದ್ರೆ ತುಂಬ ದಪ್ಪ ಅನಿಸುತ್ತೆ. ಅವ್ರ ಫೇಸ್ ಸ್ವಲ್ಪ ಚಿಕ್ಕದಾಗಿದೆ. ಈ ರೀತಿ ಸ್ವಲ್ಪ ಎತ್ಕೋಬೇಕು ಮಧ್ಯದಲ್ಲಿ. ಅದು ಎತ್ಕೊಂಡು ಸ್ವಲ್ಪ ಆ ಸೈಡ್ ಈ ಸೈಡು ಎತ್ಕೊಂಡು ಸ್ವಲ್ಪ ಹೆಣ್ಕೊಂಡು ಬರಬೇಕೆಲ್ಲ. ಇದು ಮದುವೆಗಳಿಗೆ ತುಂಬ ಚೆನ್ನಾಗಿರುತ್ತೆ. ಪೂರ್ತಿ ಕೂದಲು ಅದೇ ರೀತಿ ಎಣ್ಕೊಬರ್ಬೇಕು, ಲೆಫ್ಟು ರೈಟು ಆ ಥರ ಎಣ್ಕೊಬರ್ಬೇಕು. ಲಾಸ್ಟಲ್ಲಿ ಈ ಥರ ರಬ್ಬರ್ ಬ್ಯಾಂಡ್ ಹಾಕಬೇಕು. ಆಮೇಲೆ ಈ ರೀತಿ ಇದಕ್ಕೆ ಒಂದು ಪಿನ್ ಹಾಕಬೇಕು. ಕೆಳಗಡೆ ಪಿನ್ ಹಾಕಿದ್ಮೇಲೆ ಟೈಟಾಗಿ ಮತ್ತೆ ಮೇಲ್ಗಡೆ ಇಲ್ಲಿ ಸ್ಟಾರ್ಟಿಂಗ್ ತೊಗೊಂಡಿರ್ತೀವಲ್ಲ ಹೇರು, ಅದನ್ನ ಈ ರೀತಿ ಹಿಂಗೆ ಎಳೆದು ಹಾಕಿದ್ರೆ ನಿಮಗೆ ಈ ಥರ ಡಿಸೈನ್ ಬರುತ್ತೆ.
ಈಗ ಕಂಪ್ಲೀಟ್ ಆಗಿದೆ. ಈಗ ಹೇರ್ ಸ್ಟೈಲ್ ಹಾಕಿ ಫ್ಲವರ್ ಡೆಕೋರೇಷನ್ ಮಾಡಬೇಕು, ಆವಾಗ ಲುಕ್ಕಾಗಿ ಕಾಣಿಸುತ್ತೆ. ಇವ್ರಿಗೆ ಸ್ಯಾರಿಗೆ ಮ್ಯಾಚ್ ಆಗೋಂಗೆ ಈ ಥರ ಫ್ಲವರ್ ತೊಗೊಂಡಿದ್ದೀನಿ. ಇದು ಸೈಡಲ್ಲಿ ಈ ಥರ ಹಾಕಿದ್ರೆ ಚೆನ್ನಾಗಿ ಗ್ರ್ಯಾಂಡಾಗಿರುತ್ತೆ. ಈ ಥರ ಬ್ರೋಚ್ ಹಾಕಿದ್ದೀವಿ, ಇಲ್ಲಿ ಸಿಂಪಲ್ಲಾಗಿ ಕಾಣಿಸುತ್ತಲ್ವ, ಇದಕ್ಕೆ ಸ್ವಲ್ಪ ಫ್ಲವರ್ ಡೆಕೋರೇಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಡ್ರೆಸ್ ಮ್ಯಾಚ್ ಆಗೋ ಥರ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಗೋಲ್ಡ್ ವಿತ್ ಸಿಲ್ವರ್ ಆದರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ನೋಡಿ ವೀಕ್ಷಕರೇ, ಇದೊಂಥರ ಡಿಫ್ರೆಂಟ್ ಆಗಿರೋ ಹೇರ್ ಸ್ಟೈಲು. ನೋಡಿದ್ರಲ್ಲ ವೀಕ್ಷಕರೇ, 2 ಟೈಪ್ಸ್ ಹೇರ್ ಸ್ಟೈಲ್ ನೀವು ಹೇಗೆ ಮಾಡೋದು ಅಂತ ನೋಡ್ಕೊಂಡ್ರಿ. ಈ ಥರ ಹೇರ್ ಸ್ಟೈಲ್ ನೀವು ಹಾಕ್ಕೊಂಡು ಗ್ರ್ಯಾಂಡಾಗಿ ಪಾರ್ಟಿ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಮಸ್ಕಾರ. ಪ್ರತಿನಿತ್ಯ ಒಂದೇ ರೀತಿ ಕೂದಲನ್ನ ಕಟ್ಟಿಕೊಂಡು ಬೇಜಾರಾಗಿದ್ರೆ ಈಗಷ್ಟೇ ತೋರಿಸಿದ ಹೇರ್ ಸ್ಟೈಲ್ಗಳನ್ನು ಪ್ರಯೋಗ ಮಾಡಿ ಹೇರ್ ಸ್ಟೈಲ್ ವಿಚಾರದಲ್ಲಿ ಕೊಂಚ ಚೇಂಜ್ ಆಗಿ